ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಗ್ನಿಸಾಕ್ಷಿ ಧಾರಾವಾಹಿಯ ನಾಳಿನ ಸಂಚಿಕೆ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸಾಕ್ಷಿ ಅಗ್ನಿಗೆ ಹೇಳ್ತಾರೆ, ಸರ್ ಆ ಫೈಲ್ನ ನೀವು ರೆಫರ್ ಮಾಡಿರೋದು ಲಾಸ್ಟ್ ಟೈಮ್ ನೀವೇ ಹ್ಯಾಂಡಲ್ ಮಾಡಿರೋದು ಅಂದಾಗ, ಆ ಒಂದು ಫೈಲ್ನ ನಾನು ಹ್ಯಾಂಡ್ಲು ಮಾಡಲ್ಲ, ಅದನ್ನು ನಿಮ್ಮ ದೊಡ್ಡ ಬಾಸ್ನೇ ಕೇಳು ಅಂದಾಗ, ಯಾಕೆ ಸರ್ ನಾಗಮಂಡಲ ಅಂದರೆ ಯಾಕೆ ಅದು ಆ ಫೈಲ್ನ ಓಪನ್ ಮಾಡಲ್ಲ, ಅದು ಏನೋ ಪ್ರಾಬ್ಲಮ್ ಇದೆಯಾ ಅಂದಾಗ, ಏನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ದೊಡ್ಡ ಬಾಸೇ ಹೇಳಿರೋದು ಅಂದಾಗ, ಅದರಿಂದ ನಮಗೆ ತುಂಬ ಪ್ರಾಪರ್ಟಿ ಇದಿದೆ ಸರ್, ತುಂಬ ಲಾಭ ಇದೆ ಅಂದ್ಬಿಟ್ಟು ಸಾಕ್ಷಿ ಹೇಳ್ತಾ ಇರ್ತಾಳೆ. ಆ ಫೈಲ್ ಬಗ್ಗೆ ನಾನೇನು ಪ್ರಶ್ನೆ ಮಾಡಬೇಡ, ನಿಮ್ಮ ದೊಡ್ಡ ಬಾಸ್ನೇ ಕೇಳ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಫೋನಲ್ಲಿ ಯಾರ ಹತ್ರ ಜೋರಾಗಿ ಮಾತಾಡ್ತಿರ್ತಾರೆ. ಏನು ಸರ್ ಒಳ್ಳೆ ಮಾತಾಡ್ದಂಗೆ ಮಾಡ್ತಿರಲ್ಲ, ಹೊರಟ ನೀವು ಅಂದಾಗ, ಏನು ನೀನು ನನ್ನ ಆ ಥರ ಅಂತಿದ್ಯಾ ಅನ್ನೋಷ್ಟರಲ್ಲಿ ಈ ಕಡೆ ರಾಮಣ್ಣ ಬಂದು, ಸಾಕ್ಷಿಯವರೇ ನಿಮ್ಮನ್ನು ಯಾರೋ ಕರೀತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ತಾರೆ. ನನ್ನ ಅಂತೇಳ್ಬಿಟ್ಟು ಆಚೆ ಬರ್ತಾಳೆ. ಆ ಕಡೆ ನೋಡಿದ್ರೆ ಇವರು ತಂಗಿದಿರು ಬಂದು ನಿಂತಿರ್ತಾರೆ. ಅಂದರೆ ಅವರ ಮಾವನ ಮಕ್ಕಳು ಬಂದು ಲೀನಾ ಏನಿರ್ತಾಳೆ ಅವಳ ಹತ್ರ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಏನು ಸಾಕ್ಷಿ ಏನು ಕೆಲಸ ಮಾಡ್ತಿದ್ಲು ಅಂದಾಗ, ಬೇಕ್ರಿಲಿ ಮಾಡ್ತಿದ್ಲು ಅಂತ. ಇನ್ನು ಮಲ್ಲಿಕಾ ಬಂದು, ಲೀನಾ ನಿನಗೆ ಆಫೀಸಲ್ಲಿ ಒಳಗಡೆ ಕೆಲಸ ಇದೆ, ಬಂದರೆ ಸರಿ ಅಂತೇಳ್ಬಿಟ್ಟು ಗದ್ರುಬಿಟ್ಟು ಹೋಗ್ತಾರೆ. ಇನ್ನು ಸಾಕ್ಷಿ ಹತ್ರ ಬಂದು ಇವರಿಬ್ರು ದೊಡ್ಡದಾಗಿ ಕೊಚ್ಕೊತಾ ಇರ್ತಾರೆ. ಏನು ಸಾಕ್ಷಿ ದೊಡ್ಡದಾಗಿ ಬಂದು ಕೆಲಸಕ್ಕೆ ಸೇರ್ಕೊಂಬಿಟ್ಟಿದ್ಯಲ್ಲ, ನೀನು ಹಿನ್ನೆಲೆ ಏನು ಅಂತ ಹೇಳೋಣ ಅಂತ ಬಂದ್ವಿ, ನಮಗೆ ಎಷ್ಟೊಂದೆಲ್ಲ ಆಟ ಆಡಿಸ್ತಾ ಇದೆಯಾ ಅಲ್ವಾ, ಅದು 15 ಲಕ್ಷದ ಕಾಂಟ್ರಾಕ್ಟು, ನೀನು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದೆ ಅದೆಲ್ಲನೂ ಸಹ ನಾವು ಹೇಳೋಕ್ಕೆ ಅಂತ ಬಂದು, ಸೊ ಅದನ್ನೆಲ್ಲ ಹೇಳ್ಬಾರ್ದು ಅಂದರೆ ನಮ್ಮದೊಂದು ಡಿಮ್ಯಾಂಡ್ ಇದೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನು ಡಿಮ್ಯಾಂಡ್ ಅಂತ ಅಂತೀಯಾ, ನಿನಗೆ ಹೆಂಗೂ 1 ಲಕ್ಷ ಸಂಬಳ ಬರುತ್ತೆ, ನನಗೆ 25,000, ಬಿಂದುಗೆ 25,000 ಕೊಟ್ಬಿಟ್ರೆ ನಾವೇನೂ ಹೇಳಲ್ಲ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಸಾಕ್ಷಿ ಮಧ್ಯ ಕೂತಿರ್ತಾಳೆ. ಇವರಿಬ್ಬರು ಸಾಕ್ಷಿನೇ ಆಟ ಆಡ್ಸೋಕ್ಕೆ ನೋಡ್ತಾರೆ. ಯಾಕೆಂದರೆ ಸಾಕ್ಷಿ ಹಿಂದೆ ಅವಳು ಬೇಕ್ರಿಲಿ ಕೆಲಸ ಮಾಡ್ತಿದ್ಲು, ಮತ್ತು ಅವಳು ಹಿನ್ನೆಲೆ ಏನು ಅದೆಲ್ಲ ಹೇಳಿದ್ರೆ ಈ ಆಫೀಸಿಂದ ತೆಗ್ದಾಕ್ಬಿಡ್ತಾರೆ ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಇನ್ನು ನಮ್ಮ ಅಗ್ನಿ ಮೇಲೆ ಹೋಗಿ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ಅಲ್ಲಿ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸಾಕ್ಷಿ ಹೇಳಿದ ನಿಜನ, ನಾನು ನಿಜವಾಗ್ಲೂ ಹೊರಟೊಂದು ಥರ ಮಾತಾಡ್ತೀನ, ನಾನು ಯಾಕೆ ಹೊರಟಾಗಬೇಕು, ಸಾಕ್ಷಿಯವ್ರ ಹತ್ರ ಸರಿಯಾಗಿ ಮಾತಾಡಲ್ವಲ್ಲ, ಅದಕ್ಕೆ ಸಾಕ್ಷಿಯವರೇ ಬನ್ನಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸಾಕ್ಷಿ ಬರವ ಇಲ್ಲಿ ಅಂತ ಅಂದರೆ ಹೆಂಗಿರುತ್ತೆ ಅಂತೇಳ್ಬಿಟ್ಟು ಅವರಷ್ಟಕ್ಕೆ ಅವರೇ ಒಬ್ಬರೇ ಮಾತಾಡ್ಕೊತಿರ್ತಾರೆ. ಈ ಸಾಕ್ಷಿನ ಎಷ್ಟು ಮನಸ್ಸಲ್ಲಿ ಹೆಚ್ಕೊಂಡಿದ್ದಾರೆ ಅಂದರೆ, ಸಾಕ್ಷಿ ಬಗ್ಗೆನೇ ಅವ್ರು ಮಾತಾಡ್ಕೊತಾ ಇರ್ತಾರೆ. ಒಂದು ಕಾಫಿನ ಮುಂದೆ ಇಟ್ಕೊಂಡು, ಸಾಕ್ಷಿಯವರೇ ಬನ್ನಿ ಕಾಫಿ ಕುಡಿಯೋಣ ಅಂದರೆ ಹೆಂಗಿರುತ್ತೆ, ಚೇಚೆ ನಂಗೆ ಸೆಟ್ ಆಗಲ್ಲ ಇದು, ಸಾಕ್ಷಿ ಬಾ ಕಾಫಿ ಕುಡಿ ಅಂತ ಹೇಳ್ಬಿಟ್ಟು ಅವರಷ್ಟಕ್ಕೆ ಅವರೇ ಮಾತಾಡೋದನ್ನ ಲೀನಾ ಬಂದು ಕಾಫಿ ಬಿಟ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲ ಇವ್ರಿಗೆ ಏನಾಗಿದೆ, ಯಾಕೆ ಈ ಥರ ಒಬ್ಬೊಬ್ಬರೇ ಮಾತಾಡ್ಕೋತಾವ್ರೆ, ಕಿವಿಗೆ ಇಯರ್ಬಡ್ಸು ಹಾಕಿಲ್ಲ, ಏನಾದರೂ ಆಗೋಯ್ತಾ ಇವ್ರಿಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಈ ಕಡೆ ಅರ್ಜೆಂಟಲ್ಲಿ ಅಗ್ನಿ ಅವಳ ಕಡೆಗೆ ನೋಡಿ, ಏನು ಮಾಡ್ತಾ ಇದೆಯಾ ಲೀನಾ, ಏನಿಲ್ಲಿ ನೆಡ್ಕೋತಾ ಇರೋದು ನೀನು, ಏನು ಮಾಡ್ತಾ ಇದೆಯಾ, ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಮತ್ತೆ ಗದ್ರು ಬಿಡ್ತಾರೆ. ಇಲ್ಲ ಸರ್ ಇಲ್ಲ, ನೀವು ಒಬ್ಬೊಬ್ಬರೇ ಮಾತಾಡ್ಕೊತಿದ್ರಲ್ಲ ಅಂದಾಗ ಆ ಥರ ಎಲ್ಲ ಕೇಳಿಸ್ಕೋಬಾರ್ದು, ಹೋಗಾಚೆ ಅಂತೇಳ್ಬಿಟ್ಟು ಅಲ್ಲಿಂದ ಗೆಟ್ ಔಟ್ ಅಂತೇಳಿ ಆಚೆ ಕಳಿಸ್ತಾರೆ. ಅಯ್ಯೋ ದೇವ್ರೆ, ನಾನು ಒಬ್ಬೊಬ್ಬನೇ ಮಾತಾಡ್ಕೊತಿದ್ನಲ್ಲ, ಅದರಲ್ಲೂ ನಾನು ಯಾಕೆ ಈ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಒಂದು ಗೊತ್ತಾಗಲಿಲ್ವಲ್ಲ, ಈಗ ನಾನು ಆ ಲೀನನ ಹತ್ರ ಹೊರಟನ್ ಥರನೇ ನಡ್ಕೊಂಬಿಟ್ನಾ, ಈ ಒಂದು ಕ್ಯಾರೆಕ್ಟ್ರಿಂದ ನಾನು ಆಚೆ ಬರೋಕ್ಕೆ ಆಗಲ್ವಾ ಅಂತೇಳ್ಬಿಟ್ಟು ಅಗ್ನಿ ಯೋಚನೆ ಮಾಡ್ತಿರ್ತಾರೆ. ಅಗ್ನಿ ತಮಗೆ ಗೊತ್ತಿಲ್ಲದೆ ತಾವೇ ಸಾಕ್ಷಿಗೆ ಶರಣಾಗ್ಬಿಟ್ಟಿರ್ತಾರೆ. ಲೀನಾ ಇದ್ದೋಳು, ಅಯ್ಯೋ ದೇವ್ರೆ, ಬೆಳಗ್ಗೆ ಎದ್ದು ಯಾರ ಮಕ ನೋಡಿ ಬಂದಪ್ಪ, ಬೈಸ್ಕೊಳ್ಳೋದೇ ಆಗೋಯ್ತು ಅಂತ ಕೆಳಗಡೆ ಬರ್ತಾಳೆ. ಇವಾಗ ನಿಮ್ಮಿಬ್ಬರು ಸ್ಟೋರಿ ಮುಗೀತಾ, ನಾನು ಹೇಳಲ್ಲ, ನೀವು ಹೇಳಿದ್ಕೆಲ್ಲ ಒಪ್ಕೋತೀನಿ ನಾನು, ಆದರೆ ನಾನು ಹೇಳೋ ಕತೆ ಕೇಳಬೇಕು. ನೀನು ಫೋರ್ಜರಿಯಾಗಿ ಮಾಸ್ ಕಾರ್ಡ್ನ ಮಾಡಿ ಕಂಪನಿಗೆ ಕೆಲಸಕ್ಕೆ ಸೇರಿಕೊಂಡು ಒಳ್ಳೆ ಸ್ಯಾಲ್ರಿ ತಗೊತಾ ಇದೆಯಾ, ಅದು ನಿನ್ನ ಮಾಸ್ ಕಾರ್ಡೇ ಅಲ್ಲ, ನೀನು ಮಾಡಿಸ್ಕೊಂಡಿರೋ ಫೋರ್ಜರಿ ಮಾಸ್ ಕಾರ್ಡು. ಸೊ ಇನ್ನು ನೀನು ಪ್ರಾಜೆಕ್ಟ್ ಅಂತೆ, ಎನ್ವೈರ್ಮೆಂಟ್ ಅಂತೆ, ಏನೇನೋ ಎಲ್ಲನೂ ಸಹ ಮಾಡ್ಕೊಂಡಿದೆಯಲ್ಲ ಬೇರೆಯವ್ರ ಕೈಲಿ, ಫೋರ್ಜರಿ ಮಾಡಿ ನೀನು ಮಾಡಿಸ್ಕೊಂಡು ಇವಾಗ ಕಾಲೇಜಲ್ಲಿ ದೊಡ್ಡದಾಗಿ ಫೋರ್ಸ್ ತೆಗಿತಿದ್ದೆಲ್ಲ, ಸೊ ಆ ಸತ್ಯನೂ ನನಗೆ ಗೊತ್ತು. ಸೊ ಅವೆರಡು ಸತ್ಯನೂ ನಾನು ಹೇಳೋಕ್ಕೆ ರೆಡಿ ಆಗಿದ್ದೀನಿ. ನೀವು ನನ್ನ ಆಫೀಸಲ್ಲಿ ನೀವು ಎಲ್ಲ ನನ್ನ ಬಗ್ಗೆ ಹೇಳ್ತೀನಿ ಅಂದ್ರಲ್ಲ, ನೀವು ಹೇಳಿದ್ರೂ ನನಗೆ ಬೇಜಾರಿಲ್ಲ. ಸೊ ನಾನಂತೂ ನನ್ನ ದುಡ್ಡಂತೂ ಕೊಡಲ್ಲ. ಅದಕ್ಕಿಂತ ಮುಂಚೆ ಹೆಂಗೋ ನೀವಿಬ್ರದ್ದು ನಾನು ಹರಾಜು ಹಾಕ್ಬಿಡ್ತೀನಿ, ನೀವೇನೇನು ಕೆಲಸ ಮಾಡಿದ್ದೀರಾ ಅಂತ. ಆವಾಗ ನಿನ್ನ ಬಂದು ಫೋರ್ಜರಿ ಮಾರ್ಕ್ಸ್ ಕಾರ್ಡ್ ಕೊಟ್ಟು ಇಷ್ಟೊಂದು ಸಂಬಳ ತಾಡಿದ್ಯಾ ಅಂತ ಕ್ರಿಮಿನಲ್ ಕೇಸ್ ಹಾಕ್ತಾರೆ. ಸೊ ನಿನ್ನ ಕಾಲೇಜಿಂದ ಡಿಬಾರ್ ಮಾಡ್ತಾರೆ, ಇಷ್ಟೇ. ಸೊ ನನಗೇನು ಬೇಜಾರಿಲ್ಲಪ್ಪ, ನೀವು ಹೇಳಿದ್ರೆ ಓಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೇ ಅಕ್ಕ ನೀನು ಫೋರ್ಜರಿ ಮಾರ್ಕ್ಸ್ ಕಾರ್ಡಾ ನಿಂದು ಅಂದಾಗ, ಅಲ್ಲ ಕಡೆ ನೀನು ಕಾಲೇಜಲ್ಲಿ ಈ ಬಾಳ್ತಿದ್ಯಾ ಅಂತ ಅವರಿಬ್ಬರೇ ಜಗಳಕ್ಕೆ ಬಿದ್ದುಬಿಡ್ತಾರೆ. ಸಾಕು ಇದು ಆಫೀಸು, ನಿಮ್ಮ ಜಗಳ ಏನಿದ್ರು ಮನೇಲಿ ಇಟ್ಕೊಳ್ಳಿ, ಹೇಳಿ, ಈಗ ಏನೋ ದೊಡ್ಡದಾಗಿ ನನ್ನ ಬಗ್ಗೆ ಹೇಳಕ್ಕೆ ಬಂದ್ರಲ್ಲ, ಇರಿ ನಮ್ಮ HR ಕರಿತೀನಿ ಅಂದ್ಬಿಟ್ಟು, ಸರ್ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿ ಮೇಡಮ್ ಅಂದಾಗ, ಇವರಿಬ್ಬರು ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ, ಕೇಳಿ ಸರ್ ಅಂದಾಗ, ಏನರಮ್ಮ ಅಂದಾಗ, ಅಯ್ಯೋ ಏನೂ ಇಲ್ಲ ಸರ್, ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ, ನೀವು ತುಂಬ ಒಳ್ಳೆಯವರಂತೆ ನಮ್ಮ ಅಕ್ಕ ಹೇಳ್ತಿದ್ರು ಅಂದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಬಿಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ದೊಡ್ಡದಾಗಿ ಸಾಕ್ಷಿ
ಸಾಕ್ಷಿನ ಇಲ್ಲಿ ಮುಳುಗಿಸೋಕ್ಕೆ ಅಂತ ಬಂದವರು ಎದ್ರಕೊಂಡು ಹಿಂದೆ ಮುಂದೆ ನೋಡದೆ ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಸಡನ್ನಾಗಿ ಅಗ್ನಿ ಅಡ್ಡ ಬರ್ತಾರೆ. ಯಾರು ನೀವು ಈ ಥರ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಇವರು ನಮ್ಮ ಸಾಕ್ಷಿ ಮನೆಗೆ ಹೋದಾಗ ಇವರಿಬ್ರು ನೋಡಿ ನಮ್ಮ ಭಾವ ಬಂದರು, ಭಾವ ಅಂತ ಅಂದ್ರಲ್ಲ ಅಂದಾಗ ಅವರು ಭಾವ, ಅಯ್ಯೋ ಭಾವ ಇವರು ಈ ಆಫೀಸಲ್ಲಿ, ಭಾವ ನೀವು ಈ ಆಫೀಸಲ್ಲಿ ನಾನು ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ಇವಳು ಇಂದು ಕೇಳ್ತಾ ಇರ್ತಾಳೆ. ಏನು ಭಾವನಾ? ಹೌದು, ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಅಂದಾಗ ಯಾರು ನೀವಲ್ಲ ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟರಲ್ಲಿ ಸಾಕ್ಷಿ ಬಂದು ಇವ್ರನ್ನ ನೋಡ್ತಾ ಇರ್ತಾಳೆ. ಏನಿದು ಇವರಿಬ್ರು ಮಾತಾಡ್ತಿದ್ದಾರಲ್ಲ ಅಂತ. ಯಾರು ನಿಮ್ಮ ಭಾವ? ಯಾರು ಅಲ್ಲ, ಏನಕ್ಕೆ ಬಂದಿದ್ದೀರಾ ಇಲ್ಲಿಗೆ? ಹೋಗ್ರಿ ಆಚೆಗೆ ಅಂತ ಹೇಳ್ಬಿಟ್ಟು ಸಾಕ್ಷಿ ನೋಡಿ ಈಗ ಮುಗ್ಗ ಆಚೆಗೆ ಓಡೋಗ್ಬಿಡ್ತಾರೆ ಇವರು. ನಂತರ ಸಾಕ್ಷಿ ಬಂದು ಏನು ಮಾಡ್ತಾ ಇದೆಯಾ, ಅಲ್ಲ ಏನು ನಡೆಸ್ತಾ ಇದ್ದೀರಾ ಇಲ್ಲಿ, ಏನಾಯಿತು ಸರ್, ನಿಮ್ಗೆ ಅವ್ರು ಗೊತ್ತಾ ಅಂದ್ಬಿಟ್ಟು ಕೇಳ್ತಾರೆ. ಗೊತ್ತಾ, ಒಂದು ಸತಿ ನಿಮ್ಮ ಮನೆಗೆ ಬಂದಿದ್ದೆ ಕಣ್ರಿ, ನಿಮ್ಮ ಮನೆ ಅಂದರೆ ನೀವು ಕಸಿನ್ಸ್ ಅಂದಾಗ ಹೌದು ಸರ್ ಅವರಿಬ್ಬರು ನನ್ನ ಕಸಿನ್ಸು, ನಾವು ಅವರೆಲ್ಲ ಒಂದೇ ಮನೇಲಿರೋದು ಅಂದಾಗ ಅಪ್ಪ ದೇವರೇ ಅದು ಹೆಂಗ್ರಿ ಇರ್ತೀರಾ, ಅವತ್ತೊಂದು ದಿನ ಬಂದಿದ್ದಕ್ಕೆ ನಿಮ್ಮ ಅತ್ತೆ ಆಡಿ ಡ್ರಾಮಾ ನೋಡಿ ಸುಸ್ತಾಗ್ಬಿಟ್ಟೆ, ಹಳಿಯಂದ್ರು ಭಾವ ಮಾವ ನೀನು ಅಂತ ಹೇಳ್ಬಿಟ್ಟು ಇಲ್ದಿರೋನೆಲ್ಲ ತಲೆ ತಿನ್ಬಿಟ್ರು, ನೀವು ಅದೇ ಮನೇಲಿದ್ದೀರಾ ಅಂದಾಗ ಅಯ್ಯೋ ಅಂತ ಹೇಳ್ಬಿಟ್ಟು ಸಾಕ್ಷಿ ಬಿದ್ದು ಎದ್ದು ನಗ್ತಾ ಇರ್ತಾಳೆ. ಅಲ್ಲ ರೀ, ಆ ಅಮ್ಮಂಗೆ ಮನೆಗೆ ಬಂದವರೆಲ್ಲ ಅಳಿದಿರನ, ಬಂದಿದ್ದ ತಕ್ಷಣವೇ ಬಾರಪ್ಪ ನೀನು ನನ್ನ ಅಳಿಯಾನೆ ತಾನೇ, ನನ್ನ ಮಗಳನ್ನ ಮದುವೆ ಮಾಡ್ಕೊತೀಯ ತಾನೇ, ದೊಡ್ಡ ಕುಲ ಇರೋ ಥರ ಐತೆ, ಏನು ಮಾಡಲಿ ಅಂತ ತಲೆನೇ ಓಡ್ತಿಲ್ಲ ಅಂತೇಳ್ಬಿಟ್ಟು ಈ ಮಂಜರಿ ಐ ಡ್ರಾಮಾ ಮಾಡಿರ್ತಾಳಲ್ಲ ಅದನ್ನು ಹೇಳ್ತಾ ಇರ್ತಾರೆ ಅಗ್ನಿಯವರು. ಸಾಕ್ಷಿ ಇದನ್ನು ಕೇಳಿಸ್ಕೊಂಡು ನಗ್ತಾ ಇರ್ತಾಳೆ. ರೀ, ಆ ಕುಟುಂಬದಲ್ಲಿ ಅದು ಹೆಂಗ್ರಿ ಇರ್ತೀರಾ ನೀವು, ಅವ್ರು ನೋಡಿದ್ರೆ ಅಷ್ಟೊಂದು ಕೈ ಅಪ್ಪಯ್ಯ ಅಂತಾರಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸರ್ ಏನು ಮಾಡೋಕ್ಕಾಗುತ್ತೆ, ಹೋಗಿ ಒಳ್ಳೆಯವ್ರ ಕೈಲಿ ಸಿಗಾಕ್ಕೊಂಡಿದ್ದೀರಾ, ಹೋಗ್ಲಿ ಬಿಡಿ ಸರ್ ಅಂದಾಗ ಇನ್ನೊಂದು ಸ್ವಲ್ಪ ಏನಾದರೂ ಆ ಅಮ್ಮ ಮಾತಾಡಬೇಕಾಯ್ತು, ನಾನು ಸುಮ್ಮನೆ ಬಿಡ್ತಿರ್ಲಿಲ್ಲ, ಅವತ್ತು ನಿಮ್ಮನ್ನು ಹುಡ್ಕೊಂಬಂದಿದ್ದು, ನೀವಂತೂ ನನ್ನ ಕೈಗೆ ಸಿಗಲಿಲ್ಲ, ಸಿಕ್ಕಿದ್ರೆ ಅಂದಾಗ ಏನು ಮಾಡ್ತಿದ್ರಾ ಸರ್, ಸಿಕ್ಕಿದ್ರೆ ಏನು ಮಾಡ್ತಿದ್ರಾ, ಹೀಗೆ ಮಾಡಿ, ನಾನು ಇಲ್ಲೇ ಇದ್ದೀನಿ ತಾನೇ ನಿಮ್ಮ ಕಣ್ಣು ಮುಂದೆ, ಅದೇನು ಮಾಡಬೇಕು ಅಂತಿದ್ರೆ ಮಾಡಿ, ನಿಮ್ಮ ಆಫೀಸಲ್ಲೇ ಇದ್ದೀನಿ ಅಂದ್ಬಿಟ್ಟು ಸಾಕ್ಷಿ ಹೇಳ್ತಾಳೆ. ಏನು ಮಾಡ್ತಿದ್ನಾ ಅಂತೇಳ್ಬಿಟ್ಟು ಕತ್ತಿ ಸಿಕ್ಬಿಡ್ತಿದೆ ಅಂದಾಗ ಕತ್ತಿ ಸಿಗ್ತೀರಾ, ನೋಡೋಣ ಕತ್ತಿಸ್ಕಿ ಅಂತೇಳ್ಬಿಟ್ಟು ಮುಂದೆ ಬರ್ತಾಳೆ ಸಾಕ್ಷಿ. ಅಯ್ಯೋ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ನಾನು ಅಂತೇಳ್ಬಿಟ್ಟು ಅಗ್ನಿ ಹಿಂದೆ ಮುಂದೆ ನೋಡದೆ ಓಡ್ತಾ ಇರ್ತಾರೆ. ಸೊ ಅಗ್ನಿಗೆ ಸಾಕ್ಷಿ ಕಂಡ್ರೆ ಪ್ರೀತಿ, ಸೊ ಅದನ್ನು ಹೇಳ್ಕೊಳಕ್ಕಾಗಲ್ಲ. ಇನ್ನು ಮನೆ ಹತ್ರ ಈ ರಾಜುದೊಂದು ಕಾಟ, ಸಾಕ್ಷಿ ಬರೋದನ್ನೇ ಕಾಯ್ಕೊಂಡು ಸಾಕ್ಷಿ ಅವರೇ ನಿಂತ್ಕೊಳ್ಳಿ, ನೀವೇನು ಡಿಸಿಷನ್ ತಗೊಂಡ್ರೂ ಪರವಾಗಿಲ್ಲ, ನಾನು ಕಾಯೋಕ್ಕೆ ರೆಡಿ ಇದ್ದೀನಿ ಆಗ ನೋಡಿ, ನೀವು ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, 10 ವರ್ಷ ಆದರೂ ನಾನು ಕಾಯ್ತೀನಿ, ನೀವು ಹೌದು ಅನ್ನೋವರೆಗೂ ನಾನು ಎಲ್ಲೂ ಹೋಗಲ್ಲ ಅಂದ್ಬಿಟ್ಟು ರಾಜು ಹೇಳ್ತಾರೆ. ನಾನು ಹೌದು ಅಂತ ಅನ್ಲೇ ಇಲ್ಲ ಅಂದರೆ ಜೀವನ ಪರ್ಯಂತ ಏನು ಮಾಡ್ತೀರಾ ಅಂದಾಗ ಅವಾಗೂ ಕಾಯ್ತಾನೆ ಇರ್ತೀನಿ ಸಾಕ್ಷಿ ಅವರೇ, ನೀವು ಒಂದಲ್ಲ ಒಂದಿನ ನನ್ನ ಪ್ರೀತಿನ ಒಪ್ಕೋತೀರಾ ಅಂತೇಳ್ಬಿಟ್ಟು ಈ ರಾಜು ಕತೆನ ಹೇಳ್ತಾ ಇರ್ತಾನೆ. ಅಲ್ಲ ರೀ, ಸುಮ್ಮನೆ ಇರೋಕ್ಕಾಗಲ್ವಾ, ನನ್ನ ಬಗ್ಗೆ ಯಾಕೆ ಈ ಥರ ಎಲ್ಲ ಯೋಚನೆ ಮಾಡ್ತೀರಾ ಅಂದಾಗ ಅದೇನೋ ನನಗೆ ಗೊತ್ತಿಲ್ಲ ಸಾಕ್ಷಿ ಅವರೇ, ಫಸ್ಟ್ನೇ ಸತಿ ನೀವು ಇಷ್ಟ ಆದಮೇಲೆ ನಿಮ್ಮನ್ನು ಬಿಟ್ಟೋಗೋ ಮಾತೇ ಇಲ್ಲ. ಒಟ್ಟಿನಲ್ಲಿ ಈ ರಾಜು ಅನ್ನೋನಿಗೂ ದೊಡ್ಡ ಕಂಪನಿ ಎಲ್ಲನೂ ಸಹ ಇರುತ್ತೆ, ಅಲ್ಲೆಲ್ಲನೂ ಬಿಟ್ಟು ಇವನು ಬಂದು ಸಾಕ್ಷಿ ಪ್ರೀತಿಗೋಸ್ಕರ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾನೆ. ಸಾಕ್ಷಿ ಆದರೆ ಈ ಪ್ರೀತಿ ಮಾಡೋಕ್ಕೆ ರೆಡಿ ಇರಲ್ಲ. ಇನ್ನು ಮನೆಯಲ್ಲಿ ಬಂದಾದಮೇಲೆ ಈ ಅಕ್ಕ ತಂಗಿರು ಅಲ್ಲಾಗಿದ್ದಂತ ಎಲ್ಲನೂ ಸಹ ಹೇಳ್ತಾರೆ. ಫೋರ್ಜರಿ ಮಾರ್ಕ್ಸ್ ಕಾರ್ಡು, ಇವಳು ಫೋರ್ಜರಿ ಆಗಿ ಕಾಲೇಜಲ್ಲಿ ಇದು ಮಾಡ್ತಾವಳೆ ಅಂತ. ಅಲ್ಲಮ್ಮ, ನಮ್ಮ ಬಂಡವಾಳ ಎಲ್ಲ ಅವಳು ಕೈಲಿದೆಯಲ್ಲ, ಅದು ಹೆಂಗಮ್ಮ ಕಂಡುಹಿಡಿದ್ಬಿಟ್ಲು, ನಾವು ಏನಮ್ಮ ಮಾಡೋದೀಗ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಅಯ್ಯೋ ದಡ್ಡ ಮುಂಡೆವ, ನನ್ನ ಹತ್ರ ಒಂದು ಪ್ಲ್ಯಾನ್ ಐತೆ ಕಣೆ, ಅವಳನ್ನ ಹೆಂಗೆ ಮುಗ್ಳು ಮುರಿಬೇಕು ಅಂತ ಚೆನ್ನಾಗಿ ಗೊತ್ತು, ಅವಳನ್ನ ಏನರಲ್ಲಿ ಬಗ್ಗಿಸ್ಬೇಕು ಅನ್ನೋದು ಗೊತ್ತು. ನನ್ನ ಪ್ಲ್ಯಾನ್ನ ನಿಮ್ಮ ಹತ್ರ ಹೇಳಲ್ಲ, ಹೇಳಿದ್ರೆ ನೀವು ಅದನ್ನೆಲ್ಲ ಹಾಳು ಮಾಡಿಬಿಡ್ತೀರಿ, ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಒಟ್ಟಿನಲ್ಲಿ ಇವಳು ಸಾಕ್ಷಿಗೇನೋ ತೊಂದರೆ ಕೊಡೋಕ್ಕೆ ಪ್ಲ್ಯಾನ್ ಹಾಕಿದ್ದಾಳೆ. ಆದರೆ ಅಗ್ನಿ ಮನಸ್ಸಲ್ಲಿ ಸಾಕ್ಷಿಗೆ ಜಾಗ ಸಿಕ್ಕಿರೋದ್ರಿಂದ ಇವ್ರು ಏನೇ ಮಾಡಿದ್ರೂ ಸಾಕ್ಷಿಗೇನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಪ್ರಕಾರ. ಸೊ ನಿಮ್ಗೇನು ಅನಿಸುತ್ತೆ, ಈ ಜೋಡಿ ಆದಷ್ಟು ಬೇಗ ಒಂದಾಗಲಿ ಅಂದರೆ ಒಂದು ಕಮೆಂಟ್ ಮಾಡಿ.